ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ಇವಾಗ ಟೈಮ್ ಬಂದು ಆಗಲೇ 10:30 ಆಗೋಗಿದೆ. ತರುಣ್ ಬಿಗ್ ಬಾಸ್ ನೋಡಿಕೊಂಡು ಟೊಮೊಟೊ ಕಟ್ ಮಾಡ್ತಾ ಇದ್ದಾನೆ. ಅವರಪ್ಪ ನನಗೆ ಈರುಳ್ಳಿ ಕಟ್ ಮಾಡಿಕೊಡ್ತಿದ್ದಾರೆ. ದಕ್ಷತಾ ಇಷ್ಟೊತ್ತಲ್ಲೇ ಗುಡಿಸಿ ಒರೆಸಿ ಮನೆ ಕ್ಲೀನ್ ಮಾಡ್ತಾ ಇದ್ದಾಳೆ. ನಾನು ಚಪಾತಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಎಲ್ರದ್ದು ಊಟ ಆಗೋಗಿದೆ. ಊಟ ಆಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರೋದು. ಯಾಕೆ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಒನ್ ಡೇ ಟ್ರಿಪ್ ಹೋಗೋಣ ಅಂದ್ಕೊಂಡಿದ್ದೀವಿ. ಕೆಲವರು ಅಲ್ಲಿ ಊಟ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ತಿಂಡಿನಾದರೂ ನಾವು ಅಟ್ಲೀಸ್ಟ್ ನೀಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಾವು ಹೋಗ್ತಾ ಇರೋದು ಅಕ್ಕನ ಮನೆ ಫ್ಯಾಮಿಲಿ, ಕವಿತಾ, ಗಿರೀಶು ಮಕ್ಕಳು, ನಮ್ಮನೆ ಫ್ಯಾಮಿಲಿ, ಇಷ್ಟು ಜನ ಹೊರಟಿದ್ದೀವಿ. ಒಬ್ಬೊಬ್ಬರ ಮನೇಲಿ ಒಂದೊಂದು ಮಾಡ್ಕೊಂಡಿದ್ದೀವಿ. ಕವಿತಾ ಚಿತ್ರಾನ್ನ ಮಾಡ್ಕೊಂಡಿದ್ದು, ಅಕ್ಕನ ಮನೇಲಿ ಇಡ್ಲಿ ಮತ್ತು ಕಿಚಡಿ ಮಾಡ್ಕೊಂಡಿದ್ದಾಳೆ. ನಾನು ಚಪಾತಿ ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ. 4:30 ಏನೋ ನಾವು ಮನೆ ಬಿಟ್ಟಾಗ. ಊಟಿಗೆ ಹೋಗೋಣ ಅಂತ. ಊಟಿ ನೋಡಿರಲಿಲ್ಲ ನಾವು ಯಾರೂ. ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ಪ್ರಕಾಶು ಕಾಲೇಜಲ್ಲಿದ್ದಾಗ ಹೋಗಿದ್ರಂತೆ, ಕರ್ಕೊಂಡೋಗಿದ್ರಂತೆ ಕಾಲೇಜಿಂದ ಒನ್ ಡೇ ಟ್ರಿಪ್ ಅಂತ. ಅವರು ಸುಮಾರು ಅಲ್ಲಿಗೆ ಒಂದು 25-30 ವರ್ಷ ಆಗಿದೆ ಅವರು ಹೋಗಿ. ನಾವಂತೂ ನೋಡೇ ಇರಲಿಲ್ಲ. ಹೊರಟಾಗ ಮಧು ಬಂದು, ಆಂಟಿ ಇವತ್ತು ನಿಮ್ಮ ವ್ಲಾಗ್ನ ನಾನು ಮಾಡ್ತೀನಿ ಅಂತೇಳಿ ಸ್ಟಾರ್ಟ್ ಮಾಡಿದ್ಲು. ಅವಳ ಮಗಳು ಅದಕ್ಕೆ ಬಿಡೋದೇ ಇಲ್ಲ, ಏನೇನೋ ಡಿಸ್ಟರ್ಬ್ ಮಾಡೋದು, ಅಳೋದು ಹಂಗೆ ಮಾಡ್ತಾಯಿತ್ತು. ಸರಿ ಮಾಡು ಅಂತೇಳಿ ಮಾಡಿಸ್ದೆ. ಸ್ವಲ್ಪ ಮಾಡಿದ್ದಾಳೆ. ಅವಳು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತ ದಕ್ಷತಾ ಅವಳದು ವಾಯ್ಸ್ನ ತೆಗೆದಿದ್ದಾಳೆ. ಸೀನರಿ ಅಂತೂ ನೀವು ನೋಡ್ತಾ ಇದ್ದೀರಾ, ಎಷ್ಟು ಖುಷಿಯಾಗುತ್ತೆ ಅಂದರೆ ಒಂದು ಸಲ ಇದನ್ನೆಲ್ಲ ನಾವು ನೋಡಲೇಬೇಕು ಅಂತ ಅನಿಸುತ್ತೆ. ಖುಷಿ ಆಯಿತು ನಮಗೂ. ನಮ್ಮನೇಲಿ ನಾವು ಕಾರ್ಗಳನ್ನ ತೊಗೊಂಡು ಹೋಗೋಣ ಅಂತ ಹೇಳಿದ್ರು. ಈಗ ಅಕ್ಕವ್ರು ಒಂದು ಕಾರ್ ತೊಗೋಬೇಕು, ಗಿರೀಶ್ ಅವರು ಒಂದು ಕಾರ್ ತೊಗೋಬೇಕು, ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ನಾವು ಒಂದು ಕಾರ್ ತೊಗೊಬೇಕು. ಸುಮ್ಮನೆ ಅದು ಅವ್ರಿಗೆ ಗಾಡಿ ಡ್ರೈವ್ ಮಾಡೋರಿಗೆ ಸುಮ್ಮನೆ ಸ್ಟ್ರೈನ್ ಆಗುತ್ತೆ. ಅವರೇನು ಎಂಜಾಯ್ ಮಾಡೋಕ್ಕೆ ಆಗಲ್ಲ, ಬರೀ ಯಾವಾಗಲೂ ರೋಡ್ ಮೇಲೆ ಗಮನ ಇರಬೇಕು. ಇವಾಗಂತೂ ತುಂಬ ಹಿಮ ಇರೋದ್ರಿಂದ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಡ್ರೈವರ್ಗಳಾದರೆ ಚೆನ್ನಾಗಿ ಡ್ರೈವ್ ಮಾಡ್ತಾರೆ. ನನಗೆ ಯಾಕೋ ಹಂಗೆ ಅನಿಸ್ತು, ಬೇಡ ಎಲ್ಲರೂ ಒಂದೇ ಗಾಡೀಲಿ ಹೋಗೋಣ, ಒಂದು ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿ ನೀವುಗಳು ಸೀನರಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತು ಬೆಳಗ್ಗೆ ಎಲ್ಲ ಡ್ಯೂಟಿಗೆ ಹೋಗ್ತೀರಾ, ಗಾಡಿಗಳಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡು ಬರ್ಬೋದು. ಬರುವಾಗ ನೀವುಗಳು ಕಾರ್ ತೊಗೊಂಬಿಟ್ರೆ ಅದ್ರ ಮೇಲೆ ಗಮನ ಇರಬೇಕು. ಮತ್ತು ಅಲ್ಲೆಲ್ಲ ಒಂದು ಟೈಮ್ ಇರುತ್ತೆ ಆ ಕಡೆಯಿಂದ ಈ ಕಡೆಗೆ ವಾಪಸ್ ಬರೋಕ್ಕೆ. ಅದನ್ನೆಲ್ಲ ನಾವು ರೀಚ್ ಮಾಡೋಕ್ಕಾಗಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂಥೇಳಿ ನಾವು ಟಿ ಟಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ದಾರಿನಲ್ಲಿ ಆನೆಗಳು ಮತ್ತು ಜಿಂಕೆಗಳಂತೂ ಎಷ್ಟಿರ್ತಾ ಇತ್ತು ಅಂದರೆ, ಒಂದೊಂದು ಕಡೆ ಒಂದು 20 ಜಿಂಕೆಗಳು ಇರ್ತಾಯಿತ್ತು. ಆ ಕಡೆ ಸೈಡು ಈ ಕಡೆ ಸೈಡೆಲ್ಲ ಆನೆಗಳೆಲ್ಲೋ ಒಂದೊಂದು ದೊಡ್ಡ ದೊಡ್ಡ ಆನೆಗಳು ದೂರದಲ್ಲಿ ಒಂದೊಂದು ನಿಂತಿರ್ತಾಯಿತ್ತು. ನವಿಲುಗಳಂತೂ ರೋಡ್ಗಳು ದಾಟೋದು ಅದನ್ನೆಲ್ಲ ಮಾಡ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತು ಬೆಳಗ್ಗೆನೆ ಆ ವೆದರ್ಗೆ, ಆ ಪ್ರಾಣಿಗಳನ್ನ ನೋಡೋದು ಎಲ್ಲ. ಮಕ್ಕಳು ಹಿಂದೆ ಕೂತಿದ್ದವರೆಲ್ಲ ಮುಂದಕ್ಕೆ ಬಂದ್ಬಿಟ್ರು ಅವನ್ನೆಲ್ಲ ನೋಡೋದಕ್ಕೆ ಅಂತ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು ಬೆಳಗ್ಗೆನೆ ಹೊರಟಾಗ ನೋಡ್ಕೊಂಬರೋಕ್ಕೆ. ನೀವು ಯಾರು ಹೋಗಿದ್ದಾರ ಅನುಭವ ಆಗಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವು ಫಸ್ಟ್ ಹೋಗಿದ್ರಿಂದ ನಮಗೆ ಇಷ್ಟೊಂದು ಖುಷಿ ಅನ್ನಿಸ್ತಾ ಏನೋ ಗೊತ್ತಿಲ್ಲ. ಇದೆಲ್ಲ ಆದಮೇಲೆ ನಾವು ತಿಂಡಿ ಮಾಡ್ಕೊಂಡು ಹೋಗಿದ್ದನ್ನು ತಿನ್ನೋದಕ್ಕೆ ಎಲ್ಲರೂ ಒಂದು ಒಳ್ಳೆ ಜಾಗದಲ್ಲಿ ಪಾರ್ಕ್ ಮಾಡಿ ಅಂತ ಹೇಳಿದ್ವಿ ಡ್ರೈವರ್ಗೆ. ಅವರು ಬಂದು ಒಂದು ಒಳ್ಳೆ ಜಾಗದಲ್ಲಿ ನಿಲ್ಲಿಸಿದ್ರು, ಟೀ ಎಸ್ಟೇಟ್ ಹತ್ರ. ಇಲ್ಲಿ ನಾವೇನು ತಿಂಡಿ ತೊಗೊಂಡೋಗಿದ್ವಿ ಅದನ್ನೆಲ್ಲ ತಿಂತಾಯಿದ್ದೀವಿ ಎಲ್ಲರೂ ಶೇರ್ ಮಾಡಿಕೊಂಡು. ನಾವಿವಾಗ ತಿಂಡಿ ಎಲ್ಲ ತಿಂದು ಹೊರಡ್ತಾ ಇದ್ದೀವಿ. ತಿಂಡಿ ಎಲ್ಲ ತಿಂದಿದ್ರಲ್ಲ, ಹಂಗಾಗಿ ಖುಷಿಯಾಗಿ ಮಕ್ಕಳು ಎಲ್ಲರೂ ಸೇರ್ಕೊಂಡು ಗಾಡಿ ಒಳಗಡೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಇದು ಏನೋ ಶೂಟಿಂಗ್ ಪ್ಲೇಸ್ ಅಂತೆ. ಫೋಟೋಸ್ ತಗೊಳಕ್ಕೆಲ್ಲ ತುಂಬ ಚೆನ್ನಾಗಿದೆ ಅಂತ ಸೈಡಲ್ಲಿ ಪಾರ್ಕಿಂಗ್ ಮಾಡಿದರು. ತುಂಬ ಜನ ಫೋಟೋಸ್ಗಳು ತಗೊಳ್ತಾ ಇದ್ರು, ವಿಡಿಯೋ ಮಾಡ್ಕೊತಾ ಇದ್ರು. ನಮಗೂ ಖುಷಿ ಆಯಿತು, ಎಲ್ಲರೂ ವಿಡಿಯೋ ಮಾಡಿಕೊಂಡ್ರು, ಫೋಟೋಗಳು ತಗೊಂಡ್ರು. ಇದೆಲ್ಲ ಮುಗಿಸ್ಕೊಂಡು ನಾವೀಗ ಇಲ್ಲಿಂದ
ಪೈಕಾರ ಫಾಲ್ಸ್ ಅಂತ ಇದೆಯಂತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಡ್ರೈವರು. ಅಲ್ಲಿ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ. ಡ್ರೈವರ್ ಇವಾಗ ಗಾಡಿನ ಸೈಡಿಗೆ ಪಾರ್ಕ್ ಮಾಡಿದ್ದಾರೆ. ಅವರು ಫಾಲ್ಸ್ ಹತ್ರ ಹೋಗೋಕ್ಕಾಗಲ್ಲ ಅಂಥೇಳಿ 1 ಕಿಲೋಮೀಟ್ರ್ ದೂರ ಹಿಂದೆನೇ ನಿಲ್ಲಿಸಿದ್ದಾರೆ ಗಾಡಿನ. ಇಲ್ಲಿಂದ ಒಂದು ಗಾಡಿ ಇದೆ, ಎಲೆಕ್ಟ್ರಿಕಲ್ ಗಾಡಿ, ಅದರಲ್ಲೂ ಹೋಗ್ಬೋದು. ನಮಗೆ ಹೋಗುವಾಗ ಸಿಗಲಿಲ್ಲ ಅದು. ಒಬ್ರಿಗೆ 20 ರೂಪಾಯಿನೋ ಇರುತ್ತೆ ಅಲ್ಲಿಗೆ ಫಾಲ್ಸ್ ಹತ್ರ ಡ್ರಾಪ್ ಮಾಡೋಕ್ಕೆ. ಅದು 4 ವೀಲರ್ ಎಲೆಕ್ಟ್ರಿಕಲ್ ಗಾಡಿ ಅದು. ಈ ನಮಗೆ ಮೈಸೂರಲ್ಲಿ ಝೂನಲ್ಲೆಲ್ಲ ಸಿಗುತ್ತಲ್ಲ ಆ ಥರ ವೆಹಿಕಲ್ಲು. ಹೋಗುವಾಗ ಸಿಗಲಿಲ್ಲ, ಬರುವಾಗ ಸಿಕ್ತು. ಚೆನ್ನಾಗಿದೆ, ಒಂದ್ಸಲ ನೋಡ್ಬೋದು. ಫಾಲ್ಸ್ ಅಂದರೆ ತುಂಬ ಮೇಲಿಂದ ಏನು ನೀರು ಬೀಳಲ್ಲ, ಹರಿತಾ ಇರುತ್ತೆ. ಮತ್ತು ತುಂಬ ನಡಿಬೇಕು, ತುಂಬ ದೂರ ಇದೆ. ಅದಕ್ಕೆ ಅವ್ರು ಬಿಟ್ಟಿರೋ ವೆಹಿಕಲ್ಸ್ನ ಯೂಸ್ ಮಾಡಿಕೊಂಡ್ರೆ ಏನಂತ ಸ್ಟ್ರೈನ್ ಆಗಲ್ಲ. ನಾವು ಇವಾಗ ಫೈನಲಿ ಫಾಲ್ಸ್ ಹತ್ರ ಹೋಗೋಕ್ಕೆ ಟಿಕೆಟ್ ತೊಗೊಳಕ್ಕೆ ನಿಂತಿದ್ದೀವಿ. ಟಿಕೆಟ್ನ ತೊಗೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದನೂ ಸುಮಾರು ಒಂದು 10 ನಿಮಿಷ ನಾವು ವಾಕ್ ಮಾಡಿಕೊಂಡೇ ನಡ್ಕೊಂಡೇ ಹೋಗಿ ನೋಡಬೇಕು. ಹೋಗುವಾಗ ಸ್ವಲ್ಪ ಸ್ಟೆಪ್ಸ್ಗಳನ್ನ ಇಳಿದು ಹೋಗಬೇಕು. ಹೋಗುವಾಗ ಹೋಗ್ಬಿಡ್ತೀವಿ, ಏನೋ ಒಂದು ಪ್ಲೇಸ್ನ ನೋಡೋಕೆ ಹೋಗ್ತಿದ್ದೀವಿ ಅನ್ನೋ ಖುಷಿನಲ್ಲಿ. ಹತ್ಕೊಂಡು ಬರುವಾಗ ಎಷ್ಟು ಸ್ಟ್ರೈನ್ ಅನಿಸುತ್ತೆ ಅಂದರೆ ಅಷ್ಟು ಸ್ಟ್ರೈನ್ ಅನಿಸುತ್ತೆ. ಆದರೆ ಆ ಪ್ಲೇಸ್ನ ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ಇದು ಫಾಲ್ಸ್ ಅಂದರೆ ತುಂಬ ಮೇಲಿಂದ ಎಲ್ಲ ನೀರು ಬೀಳಲ್ಲ, ಕೆಳಗಡೆ ಮಾತ್ರ ಹರ್ಕೊಂಡು ಹೋಗ್ತಾ ಇರುತ್ತೆ. ಒಟ್ಟು ನೋಡೋಕೆ ಚೆನ್ನಾಗಿದೆ ಅಂತ ಏನು ಬೇಜಾರಾಗಲಿಲ್ಲ. 30 ರೂಪಾಯಿ ಟಿಕೆಟ್ ಕೊಟ್ಟು ನೋಡ್ಬೋದು. ಚೆನ್ನಾಗಿತ್ತು ಅದನ್ನು ಫಾಲ್ಸು. ನೀವು ಯಾರು ಹೋದಾಗ ಆ ಕಡೆ ಒಂದ್ಸಲ ನೋಡ್ಕೊಂಡು ಬನ್ನಿ.
ವೆಹಿಕಲ್ಲು ಇದೆ ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ, ಇದು ನಾವು ಆಲ್ರೆಡಿ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ವಿ ಬರಬೇಕು ಅಂತ. ಬಂತು ಕರೆಕ್ಟಾಗಿ ನಮ್ಮ ಫ್ಯಾಮಿಲಿಗೆ ಆಯಿತು. ಇನ್ನು 2 ಸೀಟ್ ಇದೆ ಅಂಥೇಳಿ ಯಾರೋ ಪಾಪ ಇಬ್ಬರು ಎಕ್ಸ್ಟ್ರಾ ಕೂತ್ಕೊಂಡ್ರು. ಅದಾದಮೇಲೆ ನಾವೀಗ ಇಲ್ಲಿಂದ ಹೊರಟ್ವಿ. ಆ ಪ್ಲೇಸ್ಗೆ ಹೋದ್ಮೇಲೆ ನಮಗೆ ಮಕ್ಕಳೆಲ್ಲ ಒಂಥರ ಸ್ಟ್ರೈನ್ ಆಗಿದೆ ಅಂತ ಹೇಳ್ತಿದ್ರು ಅಂತ ಅಲ್ಲಿ ಹಣ್ಣು ಕಟ್ ಮಾಡ್ತಾಯಿದ್ರು ಮತ್ತು ಕಬ್ಬಿನ ಜ್ಯೂಸ್ ಮಾಡ್ತಾಯಿದ್ರು. ಅದನ್ನೆಲ್ಲ ತೊಗೊಂಡ್ರು. ಯಾರ್ಯಾರು ಏನೇನು ಬೇಕು ತೊಗೊಳ್ಳಿ ಅಂತ ಹೇಳಿದಾಗ ಕೆಲವರು ಮಕ್ಕಳು ಕಬ್ಬಿನ ಜ್ಯೂಸು, ನಾವು ಕಬ್ಬಿನ ಜ್ಯೂಸೇ ಕುಡಿದ್ವಿ. ಮಕ್ಕಳು ಮಾವಿನಕಾಯಿ ನೋಡಿದ್ರಂತೂ ಎಲ್ಲಿ ನೋಡಿದ್ರು ಮಾವಿನಕಾಯಿ ಅಂತ ಇಷ್ಟಪಡ್ತಾರೆ. ಮಾವಿನಕಾಯಿ ತೊಗೊಂಡ್ರು, ಜೋಳ ತೊಗೊಂಡ್ರು. ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಎಲ್ಲದನ್ನು ತೊಗೊಂಡು ತಿನ್ನಿಸ್ಕೊಂಡು ಇವಾಗ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಯಾವುದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಡ್ರೈವರ್ನ ಕೇಳಬೇಕು. ಹೋಗಿ ಕೇಳಿ ಅವ್ರು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ ಬನ್ನಿ. ಅವ್ರು ಬಂದು ಟೀ ಎಸ್ಟೇಟಿಗೆ ಕರ್ಕೊಂಬಂದಿದ್ದಾರೆ. ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಮೇಲೆ ಟೀ ಎಸ್ಟೇಟ್ ಇದೆ. ಇದಕ್ಕೇನೋ ಹೋಗ್ತಾನೆ ಒಂದು ಬ್ಯಾಡ್ಜ್ ಕೊಡ್ತಾರೆ, ಅದನ್ನು ಹಾಕ್ಕೋಬೇಕು. ಏನು ಎಲ್ಲ ಕಡೆ ಅದನ್ನು ಸ್ಕ್ಯಾನ್ ಮಾಡ್ಕೊತಾ ಇದ್ರು. ನಾವು ಟೀ ತೊಗೊಂಡಾಗ, ಚಾಕ್ಲೇಟ್ ತೊಗೊಂಡಾಗ ಎಲ್ಲ ಏನೋ ಕೋಡ್ ಇದೆ. ಇದು ಒಂದು ಗೇಮ್ಸು. ದಕ್ಷತಾ ಮತ್ತು ತರುಣ್ ಇಬ್ಬರು ಆಟ ಆಡಿದ್ರು. ತರುಣ್ ಖುಷಿ ಪಡ್ತಾನೋ ಇಲ್ವೋ ಅಂದ್ಕೊಂಡ್ವಿ, ದಕ್ಷತಾ ಸ್ವಲ್ಪ ಧೈರ್ಯ ಅಂತ. ಇಬ್ಬರು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ರು. ಇದೊಂದು ಚೆನ್ನಾಗಿತ್ತು. ನೀವು ಯಾರು ಹೋದಾಗ ಒಂದ್ಸಲ ಟ್ರೈ ಮಾಡಿ. ನಾವು ಫಸ್ಟು ಟೀ ಎಸ್ಟೇಟ್ ಒಳಗಡೆ ಹೋದ್ವಿ. ವೀಡಿಯೋ ಮಾಡುವಾಗ ಏನಾದರೂ ಹೇಳ್ತಾರೇನೋ, ವೀಡಿಯೋ ಮಾಡಬೇಡಿ ಅಂತ ಬೈತಾರೇನೋ ಅಂತ ನಾನು ಸ್ವಲ್ಪ ಭಯದಲ್ಲೇ ಇದ್ದೆ. ಇಲ್ಲ ಆ ಥರ ಎಲ್ಲ ಏನು ಹೇಳಲಿಲ್ಲ. ಚೆನ್ನಾಗಿ ನೆರಳಲ್ಲೇ ಟೀ ಎಲೆಗಳನ್ನ ಒಣಗಿಸಿ ಸ್ವಲ್ಪ ಶಾಖದಲ್ಲೇ ಅದನ್ನು ಡ್ರೈ ಮಾಡಿ, ಸುಮಾರು ಪ್ರೊಸೀಜರ್ ಇದೆ ಇದು. ನೋಡಿದೆ ನಾನು, ಗ್ರೀನ್ ಟೀ ಇರೋದು ಅಲ್ಲೇ ಡ್ರೈ ಆಗಿ ಬ್ರೌನ್ ಆಗಿ ಆಮೇಲೆ ಅದು ದಪ್ಪ ಬೀಜಗಳೇ ಒಂದು ಕಡೆ ಹೋಗಬೇಕು, ಸಣ್ಣ ಬೀಜಗಳೇ ಒಂದು ಕಡೆ ಹೋಗಬೇಕು, ಆ ಥರ ಎಲ್ಲ ಮಾಡಿದ್ದಾರೆ ಮಿಷನಲ್ಲಿ. ಲಾಸ್ಟಲ್ಲಿ ಅದು ಆಗುತ್ತೆ, ಅದರಲ್ಲೇ ಪ್ಯಾಕ್ ಆಗುತ್ತೆ. ಮತ್ತು ಹೋದವರಿಗೆ 1 ಲೋಟ ಟೀ ಫ್ರೀ ಅಂತ ಹೇಳಿದರು. ನಮಗೆ ಸ್ವಲ್ಪ ಸಕ್ಕರೆನೂ ಜಾಸ್ತಿ ಆಯಿತು, ಲೈಟ್ ಇತ್ತು ಅನಿಸ್ತು, ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸ್ವಲ್ಪ ಸ್ಟ್ರಾಂಗ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು. ನಾನು ಸ್ವಲ್ಪ ಕುಡಿದು ನೋಡ್ಬಿಟ್ಟು ಅದೇನು ಕೊಟ್ಬಿಟ್ಟೆ, ನೀನು ಚೆನ್ನಾಗಿರುತ್ತೆ ಕುಡಿಯಪ್ಪ ಸಿಹಿಯಾಗಿ ಅಂತ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ವಿ. ಇನ್ನು ನಾವು ಅಲ್ಲಿ ಹೋದ್ಮೇಲೆ ಟೀ ತೊಗೊಂಡು ಬರದೇ ಇರೋಕ್ಕಾಗಲ್ಲ ಅಂತ ನಾನು ಒಂದು ಮಸಾಲ ಟೀ ಮತ್ತು ಇನ್ನು ಏಲಕ್ಕಿ ಟೀನ ತೊಗೊಂಡೆ. ಅಲ್ಲಿಂದ ಮುಂದೆ ಹೋದರೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋದ್ವಿ. ಅಲ್ಲೂ ಹೋದ ತಕ್ಷಣ ನಮಗೆ ಒಂದೊಂದು ಚಾಕ್ಲೇಟ್, ಒಂದು ಆಲ್ಮಂಡ್ ಚಾಕ್ಲೇಟು ಮತ್ತು ಇನ್ನೊಂದು ಡ್ರೈ ಫ್ರೂಟ್ಸ್ ಗ್ರೇಪ್ಸ್ದು ಚಾಕ್ಲೇಟ್ನ ಫ್ರೀಯಾಗಿ ಕೊಡ್ತಾಯಿದ್ರು. ಚಾಕ್ಲೇಟ್ ಅಂದರೆ ನನಗೂ ಇಷ್ಟ.
ಚಾಕ್ಲೇಟ್ ಇಸ್ಕೊಂಡು ತಿಂದ್ಬಿಟ್ಟು ಒಳಗಡೆ ಹೋದ್ವಿ. ಅದೇನು ಅಂತ ಏನು ಒಳಗಡೆ ದೊಡ್ಡದಾಗಿರಲಿಲ್ಲ, ಮೀಡಿಯಮ್ ಆಗಿದ್ವು ಮಿಷನ್ಗಳು ಚಾಕ್ಲೇಟ್ ಫ್ಯಾಕ್ಟ್ರಿನಲ್ಲಿ. ಎಲ್ಲ ಥರದ್ದು ನಾನು ಒಂದು 3-4 ಥರದ ಚಾಕ್ಲೇಟ್ಸ್ನ 100 ಗ್ರಾಮಂಗೆ ತೊಗೊಂಡೆ. ನಮಗೆ ಮಕ್ಕಳಿಗೆಲ್ಲ ಚಾಕ್ಲೇಟ್ ಇಷ್ಟ ಅಂತ. ಇಲ್ಲಿ ಮುಗಿಸ್ಕೊಂಡು ಇವಾಗ ಮಾಮೂಲಿ ಇಲ್ಲಿ ಹೇಳ್ತಾರೆ ಸ್ವೆಟರ್ಸು ಉಲ್ಲಂದೆಲ್ಲ ಕಮ್ಮಿ ಇರುತ್ತೆ ಅಂತ. ನನಗೇನು ಇಲ್ಲಿ ಕಮ್ಮಿ ಅನಿಸ್ಲಿಲ್ಲ. ಅತ್ತೆಗೆ ಮಾತ್ರ ಒಂದು ಸ್ವೆಟರ್ ತೊಗೊಂಡೆ ನಾನಿಲ್ಲಿ. ನಾವಿವಾಗ ಲಾಸ್ಟ್ ಪ್ಲೇಸ್ ಬಂದು ಕರ್ನಾಟಕ ಗಾರ್ಡನ್ ಅಂತ ಒಂದು ಹೊಸದು ಆಗಿದೆ ಅಂತ ಇದು ಚೆನ್ನಾಗಿದೆ. ನಾವು ಎಲ್ಲರೂ ಊಟಿ ಅಂದರೆ ಬೊಟಾನಿಕಲ್ ಗಾರ್ಡನ್ನು ಅಲ್ಲಿ ಏನಿದೆ ಸುಮ್ಮನೆ ವಾಕ್ ಮಾಡಬೇಕು, ಫ್ಲವರ್ಗಳು ನೋಡಬೇಕು ಅಷ್ಟೇ ಅಂತ ಹೇಳ್ತಾರೆ ಅಂತ ನಮಗೂ ಯಾಕೋ ಅದು ಹೋಗೋಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ. ಅಲ್ಲೇ ಯಾಕೆ ಸುಮ್ಮನೆ ತುಂಬ ಟೈಮ್ ವೇಸ್ಟ್ ಮಾಡೋದು ಅಂಥೇಳಿ ನಾವು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಹೆಸರು ಕೇಳಿನೂ ಖುಷಿ ಆಯಿತು, ಕರ್ನಾಟಕ ಗಾರ್ಡನ್ ಅಂತ ಅಂದ್ರಲ್ಲ, ಸರಿ ಅದನ್ನು ನೋಡೋಣ ಅಂಥೇಳಿ ಹೋದ್ವಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು ನೋಡೋದಕ್ಕೆ. ನಾವಿದಾದಮೇಲೆ ಬಂದು ಒಂದು ಬೋಟಿಂಗ್ ಇರೋ ಪ್ಲೇಸ್ಗೆ ಹೋಗಬೇಕಿತ್ತು, ಆದರೆ ಟೈಮು 5 ಗಂಟೆ 5:30 ಆಗೇ ಹೋಯಿತು. ಹಾಗಾಗಿ ಡ್ರೈವರು ಇಲ್ಲ ಮೇಡಮ್, ನಮ್ಮದು ಗಾಡಿ 8 ಗಂಟೆ ಅಷ್ಟರಲ್ಲಿ ತಮಿಳ್ನಾಡು ಬಾರ್ಡ್ರನ್ನ ಬಿಟ್ಟು ಆಚೆ ಹೋಗಲೇಬೇಕು, ಬೇಡಿ ಅಂತ ಹೇಳಿದ್ರು. ಸರಿ ಅಂಥೇಳಿ ನಾವು ಈ ಪ್ಲೇಸ್ನ ಲಾಸ್ಟಲ್ಲಿ ಎಂಜಾಯ್ ಮಾಡ್ಕೊಂಡು ನಾವು ಇವಾಗ ಇಲ್ಲಿಂದ ಹೊರಡಬೇಕು. ಇಲ್ಲಿ ಕರ್ನಾಟಕ ಭವನಕ್ಕೆ ಒಬ್ರಿಗೆ ಒಳಗಡೆ ಹೋಗೋಕ್ಕೆ 100 ರೂಪೀಸ್ ಫೀಸ್ ಇರುತ್ತೆ. ನಾವಿವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು, ಚೆನ್ನಾಗಿದೆ ಎಲ್ಲ ಪ್ಲೇಸು. ಒಂದು ದಿನ ಆರ್ಟ್ ಆಗಬೇಕು, ಆವಾಗ ಇನ್ನೂ ಪ್ಲೇಸ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಮನೇಲಿ ನಮಗೆ ಗಿರೀಶ್ಗಾಗಲಿ ಅಕ್ಕನ ಅಳಿಯ ಪ್ರವೀಣ್ಗೆ ಕವಿತನಿಗೆಲ್ಲ ಡ್ಯೂಟಿ ಇರೋದ್ರಿಂದ ನಮಗೆ ಹಾಲ್ಟ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅಂದ್ಕೊಂಡ್ವಿ ಒಂದಿನ ರಜೆ ಏನಾದರೂ ಹಾಕೋಬೇಕಿತ್ತು ಅಂತ. ಜೊತೆಗೆ ತರುಣ್ಗೆ ಟೆಸ್ಟ್ ನಡೀತಾ ಇತ್ತು, ದಕ್ಷತನಿಗೆ ಮಂಡೆಯಿಂದ ಕಾಲೇಜ್ ಶುರು ಆಗ್ತಿತ್ತು, ಹಂಗಾಗಿ ಬೇಡ ಅಂಥೇಳಿ ಬಂದ್ವಿ. ನೋಡೋಣ ಮಧ್ಯದಲ್ಲಿ ಇನ್ಯಾವಾಗಾರ ಹೊರಟಾಗ ಬೇರೆ ಒಂದು 4 ಪ್ಲೇಸ್ನ ನೋಡೋಣ ಅಂದ್ಕೊಂಡಿದ್ದೀವಿ. ಇವಾಗ ಹೋಗ್ತಾ ನಾವು ಬೆಳಗ್ಗೆ ತಂದಿದ್ದು ತಿಂಡಿನೇ ಮಧ್ಯಾಹ್ನನೂ ತಿಂದ್ವಿ. ಈಗ ಹೋಗ್ತಾ ನಾವು ಗುಂಡ್ಲುಪೇಟೆನಲ್ಲಿ ಎಲ್ಲಾದರೂ ಒಂದು ಕಡೆ ಊಟ ಮಾಡೋಣ ಅಂದ್ಕೊಂಡಿದ್ದೀವಿ. ರಾತ್ರಿ ಎಷ್ಟೊತ್ತಾಗುತ್ತೆ ತಲುಪಿದ ಮೇಲೆ ಅಂತ. ನಾವು ಇವಾಗ ತಮಿಳ್ನಾಡು ಬಾರ್ಡ್ರು ದಾಟಿದ ಮೇಲೆ ನಮಗೆ ಹೋಟೆಲ್ ಅಂತ ಫಸ್ಟ್ ಸಿಕ್ಕಿದೆ, ಗುರುಪ್ರಸಾದ್ ಅಂತ. ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನೂ ಮುಂದೆ ಹೋದರೆ ಇನ್ನೂ ಲೇಟಾಗಿ ಯಾವ್ದು ಸಿಗುತ್ತೋ ಅಂತ ಒಳಗಡೆ ಹೋದ್ವಿ. ಚೆನ್ನಾಗಿತ್ತು, ತಿಂಡಿನೂ ಇತ್ತು, ಊಟನೂ ಇತ್ತು. ನಾವೆಲ್ಲ ದೋಸೆ ತೊಗೊಂಡ್ವಿ, ಕೆಲವರು ಮಕ್ಕಳೆಲ್ಲ ಕುಂಚ ಮತ್ತು ಗ್ರೇವಿ ಆರ್ಡ್ರ್ ಮಾಡಿಕೊಂಡ್ರು, ಇನ್ನು ಕೆಲವರು ಮೊಸರು ಅನ್ನ ತೊಗೊಂಡ್ರು. ಚೆನ್ನಾಗಿತ್ತು. ಸದ್ಯ ಲಾಸ್ಟ್ ಆಗ್ತಿದ್ರೂ ಊಟ ಚೆನ್ನಾಗಿ ಸಿಕ್ತು. ಊಟ ತಿಂದಿವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನನಗೆ ಸಬ್ಸ್ಕ್ರೈಬರು ತುಂಬ ಆಗಿದೆ, ಆದರೆ ವ್ಯೂಸ್ ಕಮ್ಮಿ ಆಗ್ತಾಯಿದೆ. ಪ್ಲೀಸ್ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.